ಸರ್ ನಾವು ಡಿಸೆಂಬರ್ 10ನೇ ತಾರೀಕು ಒಂದು ಇಲ್ಲೇನೆ ಬಂದು ಒಂದು ಚರ್ಚಾಗೋಷ್ಠಿ ಹಳ್ಳಿಕಾರ ಬಗ್ಗೆ ಚರ್ಚಾಗೋಷ್ಠಿನ ನಡೆಸ್ತೀವಿ ಅಂತೇಳಿ ಸಿಲ್ವರ್ ಜೂಬ್ಲಿ ಪಾರ್ಕಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ವಿ. ಏನು ಇದು ಉದ್ದೇಶ ಅಂತಂತಂದರೆ, ಇತ್ತೀಚೆಗೆ ಬಂದಂಥ ಒಬ್ಬ ವ್ಯಕ್ತಿ ವರ್ತೂರು ಸಂತೋಷ್ ಅಂತೇಳಿ, ಅವರು ಹಳ್ಳಿಕಾರ ಒಡೆಯ ಅಂತಂತನೋ ಒಂದು ಹೆಸರನ್ನ ಇಟ್ಕೊಂಡು ಗೂಗಲಲ್ಲೆಲ್ಲ ಹಾಕ್ಕೊಂಡು ಅದ್ರ ಬಗ್ಗೆ ಹಳ್ಳಿಕಾರ ಬಗ್ಗೆ ಒಂದು ತಪ್ಪು ಸಂದೇಶವನ್ನು ಸಾರ್ತಾ ಇರುವಂಥದ್ದು, ಇದ್ರ ಬಗ್ಗೆ ನಾವು ಆಕ್ಷೇಪಣೆ ವ್ಯಕ್ತಪಡಿಸಿದ್ವಿ. ಅವರ ಹಿಂಬಾಲಕರು ಬಂದು ನಾವು ನಡೆಸಿದಂಥ ಒಂದು ಕಾರ್ಯಕ್ರಮದಲ್ಲಿ ಇದು ನಾವು ಪ್ರೀತಿಯಿಂದ ಕೊಟ್ಟಿರೋದು ಹಾಗೆ ಹೀಗೆ ಅಂತನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಸಹ ತಿಳಿಸಿದ್ರು. ಅದೆಲ್ಲ ಇದು ನಿಮ್ಗೆ ಗೊತ್ತೇ ಇದೆ. ಸೊ ನಾವು ಅವರು ಬಿಗ್ ಬಾಸ್ಗೆ ಹೋಗಿದ್ದಂಥ ಸಂದರ್ಭ ಆಗಿತ್ತು. ಅದು ಅವರ ಹಿಂಬಾಲಕರಿಗೆ ಆಗಿಯೇ ಅದನ್ನು ವೇದಿಕೆ ಸಿದ್ಧ ಮಾಡಿದ್ವಿ. ಈಗ ಅವರು ಬಂದ ನಂತರ ಅದನ್ನು ಸರಿಪಡಿಸ್ಕೊಂಡು ಇದನ್ನು ಏನು ಹಳ್ಳಿಕಾರ ಒಡೆಯ ಅಂತ ಏನು ಬಳಸ್ಕೊಳ್ತಾ ಇದ್ದಾರೆ, ಇದನ್ನು ತಪ್ಪು ತಿಳುವಳಿಕೆನ ಇದನ್ನು ತಿದ್ಕೊಂಡು ಇವರು ಅದನ್ನು ಸರಿಪಡಿಸ್ಕೊಂಡು ಮುಂದುವರಿದ್ದಾರೆ ಅಂತನ್ನುವಂಥದ್ದನ್ನ ನಾವು ಅಂದ್ಕೊಂಡಿದ್ವಿ. ಆ ವ್ಯಕ್ತಿ ಬಂದು ಈಗ ಕಳೆದ 5-6 ವರ್ಷದ ಹಿಂದೆ ಒಂದು 7-8 ವರ್ಷದ ಹಿಂದೆ ಬಂದಂಥ ವ್ಯಕ್ತಿ ಹಳ್ಳಿಕಾರ ಸಾಕೋದಕ್ಕೆ. ಅವನು ಒಬ್ಬ ಸಾಮಾನ್ಯ ಒಬ್ಬ ಹಳ್ಳಿಕಾರ ಪೋಷಕ ಅಷ್ಟೇ. ಸೊ ಈ ಒಂದು ಗೂಗಲಲ್ಲೆಲ್ಲ ಹಳ್ಳಿಕಾರ ಒಡೆಯ ಅಂತ ಹಾಕ್ಕೊಂಡಿರುವಂಥದ್ದು, ಆಮೇಲೆ ಚೇರ್ಮನ್ ಆಫ್ ಆಲ್ ಇಂಡಿಯಾ ಹಳ್ಳಿಕಾರ ಬ್ರೀಡ್ ಕನ್ಸರ್ವೇಷನ್ ಕಮಿಟಿ ಅಂತ ಹಾಕಿರುವಂಥದ್ದು, ಇದೆಲ್ಲ ಒಂದು ತಪ್ಪು ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ಮುಂದಿನ ಪೀಳಿಗೆಗೆ ನಮ್ಮ ಈ ಹಳ್ಳಿಕಾರ ಗೋತಳಿ ಏನಿದೆ ಇದ್ರ ಬಗ್ಗೆ ಇತಿಹಾಸನ ತಿರ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಬೇಡ, ಇದು ಸರಿಯಲ್ಲ, ಇದು ತಪ್ಪು ಅಂತ ಹೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಯಾಕೆ ಅಂತಂದರೆ ಅವರು ಒಬ್ಬ ಹಳ್ಳಿಕಾರ ಸಾಕುವಂಥ ಪೋಷಕ, ನಾವು ಮೊದಲೇ ಬೇರೆ ಥರಕ್ಕೆ ಲೀಗಲ್ಲಾಗಿ ಮುಂದುವರಿಯೋದು ಬೇಡ ಅಂಥೇಳಿ ತಿಳುವಳಿಕೆ ಕೊಟ್ಟಿದ್ವಿ. ಯಾಕೆ ಅಂತಂದ್ರೆ ಅವನಿಗೆ ಈಗಷ್ಟೇ 7-8 ವರ್ಷದಿಂದ ಬಂದಿದ್ದರಿಂದ ಇದ್ರ ಬಗ್ಗೆ ಅವನಿಗೆ ಸರಿಯಾದ ಸಂಪೂರ್ಣ ಮಾಹಿತಿ ಇಲ್ಲ ಅಂಥೇಳಿ ಸಂಪೂರ್ಣ ಮಾಹಿತಿನ ಅವನಿಗೆ ಕೊಟ್ಟಿದ್ವಿ. ಇಲ್ಲಿ ಹಳ್ಳಿಕಾರ ಜನಾಂಗದವರು ಕೂಡ ಅವ್ರಿಗೆ ಒಂದು ಮಾಹಿತಿ ಕೊಟ್ಟಿದ್ರು. ಕಾಡುಗೊಲ್ಲ ಜನಾಂಗ ಯಾದವ ಕುಲದವ್ರು ಕೂಡ ಅವ್ರಿಗೆ ಒಂದು ತಿಳುವಳಿಕೆ ತಿಳಿಸಿದ್ರು. ನಾವೇನಿದ್ವಿ ಅಂತಂತಂದ್ರೆ ನಾವು ಪಾರಂಪರಿಕವಾಗಿ ನಾವು ಹಳ್ಳಿಕಾರ ತಳಿನ ಸಾಕೊಂಡು ಪೋಷಣೆ ಮಾಡ್ಕೊಂಡು ಬರ್ತಾ ಇರುವಂಥ ಕುಟುಂಬದವ್ರು ನಾವುಗಳೇನಿದ್ವಿ, ನಾವುಗಳು ಕೂಡ ಅವನಿಗೆ ತಿಳುವಳಿಕೆ ಹೇಳಿದ್ವಿ. ಹಳ್ಳಿಕಾರ ಅಂತಂತಂದ್ರೆ ಇವತ್ತಿಂದಲ್ಲ, ಇದು ತುಂಬ ಇತಿಹಾಸ ಇದೆ ಅಂತೆಲ್ಲ ಅವ್ರಿಗೆ ಹೇಳಿದ್ವಿ. ಆದರೂ ಅವರು ತಿದ್ಕೊಂಡಿಲ್ಲ. ಸೊ ಹಾಗಾಗಿ ತಿದ್ಕೊಳ್ಳದೆ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ, ಇವರು ಮತ್ತೆ ಅದನ್ನೇ ಮುಂದುವರಿಸ್ಕೊಂಡು ನಾವು ಅವ್ರ ಮಾಹಿತಿ ಕೊಟ್ಟಿದ್ವಿ. ಆ ಮಾಹಿತಿನ ಕೇಳು ಕೂಡ ಏನೋ ಒಂದು ಉದ್ದಟತನದಿಂದ ಯಾವುದೋ ಒಂದು ರೀತಿಯಲ್ಲಿ ಅವರು ಒಂದು ನಡವಳಿಕೆನ ನಡ್ಕೊಂಡು ಅವರು ಮುಂದುವರಿತಾ ಇರೋದ್ರಿಂದ ನಾವು ಅವನಿಗೆ ಲೀಗಲ್ ನೋಟಿಸ್ ಕೊಟ್ಟಿದ್ವಿ. 2ನೇ ತಾರೀಕು ನಾವು ಅವನಿಗೆ ಲೀಗಲ್ ನೋಟಿಸ್ ಅವರ ಮನೆಗೆ ಕೊಟ್ಟಿದ್ವಿ. ಸೊ ಹಾಗಾಗಿ ಇದು ಸರಿಯಲ್ಲ, ಇದು ತಪ್ಪು ಅಂತ ನಾವು ಹೇಳಿದ್ಮೇಲೆ ಅವ್ನು ತಿದ್ಕೊಳ್ಳದೇ ಇದ್ದ ಕಾರಣ ನಾವು ಇದನ್ನು ಲೀಗಲ್ಲಾಗಿ ಮುಂದುವರಿತೀವಿ ಅಂತ ಅವತ್ತು ಆ ವೇದಿಕೆ ಮೇಲೆ ಹೇಳಿದ್ವಿ. ಸೊ ಹಾಗಾಗಿ ಇದು ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಈ ಗೂಗಲಲ್ಲಿ ಹಾಕಿರೋದ್ರಿಂದ ಅದು ವರ್ಲ್ಡ್ ವೈಡ್ ಇದು ತಪ್ಪು ಸಂದೇಶ ಹೋಗ್ತಾನೆ ಇರುತ್ತೆ. ಸೊ ಇದು ಯಾವ ಒಂದು ಆಧಾರದ ಮೇಲೆ ನೀವು ಇದನ್ನು ತಪ್ಪು ಸಂದೇಶವನ್ನು ನೀವು ಹಾಕಿದ್ದೀರಾ ಅಂಥೇಳಿ ಗೂಗಲ್ ಇದು ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಕೂಡ ನಾವು ಇದನ್ನು ಒಂದು ಕ್ಲಾರಿಫಿಕೇಶನ್ ಲೆಟರ್ನ ನಾವು ಅವ್ರಿಗೆ ಕಳಿಸಿದ್ದೀವಿ. ಸೊ ಹಾಗಾಗಿ ಇನ್ನೂ ರಿಪ್ಲೈ ಬಂದಿಲ್ಲ, ರಿಪ್ಲೈಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಇದನ್ನು ನಮ್ಮ ಒಂದು ರಾಜ್ಯದ ಜನತೆಗೆ ಹಳ್ಳಿಕಾರ ಯಾರು ಪಾರಂಪರಿಕವಾಗಿ ಸಾಕ್ತಾಯಿದ್ರು ಅವರ ಒಂದು ಪರವಾಗಿ ಅವರ ಒಂದು ಕಡೆಯಿಂದ ಅವರ ಎಲ್ಲರ ಸಪೋರ್ಟಿಂದ ನಾವೊಂದು ಇದನ್ನು ಲೀಗಲ್ಲಾಗಿ ನಾವು ಮೂವ್ ಮಾಡ್ತಾ ಇರುವಂಥದ್ದು. ಸೊ ಇದು ನಮ್ಮ ಜನಗಳಿಗೆ ಇದು ಗೊತ್ತಾಗಲಿ, ಹಳ್ಳಿಕಾರ ಬಗ್ಗೆ ಯಾರೇ ತಪ್ಪಾಗಿ ಅವರು ಒಂದು ಹೆಸರು ಕಟ್ಕೊಂಡು ಮತ್ತೊಂದು ಏನಾದ್ರೂ ಮಾಡಿದಂಥ ಪಕ್ಷದಲ್ಲಿ ನಾವು ಇದನ್ನು ಸುಮ್ಮನೆ ಬಿಡಲ್ಲ ಅಂತ ಈ ಒಂದು ಮೂಲಕ ಒಂದು ಎಚ್ಚರಿಕೆನ ಕೊಡೋದಕ್ಕೆ ನಾವು ಇದನ್ನು ಒಂದು ಲೀಗಲ್ಲಾಗಿ ನಾವು ಇದನ್ನು ಮುಂದುವರಿತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದಕ್ಕೆ 30 ದಿನದಲ್ಲಿ ಉತ್ತರ ಬರಬೇಕು ಅಂತ ಅನ್ನೋದಿದೆ. ಈಗ ನಾವು 2ನೇ ತಾರೀಕು ನಾವು ಕೊಟ್ಟಿದ್ದೀವಿ. ಇದನ್ನು ನಾವು ಕಾದು ನೋಡ್ತೀವಿ ಈಗ 2ನೇ ತಾರೀಕು ತನಕ. ಅದಾದ ನಂತರ ನಮ್ಮ ಲಾಯರ್ ಏನಿದ್ರೆ ಅದನ್ನು ಮುಂದುವರಿಸ್ತಾರೆ. ಬೇರೆ ಅವ್ರು ಅಕಸ್ಮಾತ್ ರಿಪ್ಲೈ ಕೊಡಲಿಲ್ಲ ಅಂತ ಪಕ್ಷದಲ್ಲಿ ಮೊದಲಾಗಿ ಇದು ಏನು ತಪ್ಪು ಬಿಂಬಿತವಾಗುತ್ತೆ ಅಂತ ಅನ್ನೋದಾದರೆ, ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ಒಂದು ಉಪಪಂಗಡ ಹಳ್ಳಿಕಾರ ಜನಾಂಗ ಅಂತಿದೆ. ಅವ್ರಿಗೆ ಇದು ಅವರ ಒಂದು ಜಾತಿ ಪ್ರಮಾಣ ಪತ್ರ ಅದು ಅವ್ರಿಗೆ ಹಳ್ಳಿಕಾರ ಅಂತಲೇ ಮೆನ್ಷನ್ ಆಗಿದೆ. ಇಲ್ಲಿ ನನ್ನ ಹತ್ರ ಇದೆ ಅದು. ಸೊ ಈ ಒಂದು ಜಾತಿಗೇನೆ ಒಡೆಯ ಅಂತಲೂ ಕೂಡ ಬಿಂಬಿಸುತ್ತೆ ಅದು. ಇದು ಮೊದಲು ಇದು ತಪ್ಪು. ಸೊ ಹಾಗಾಗಿ ಇದನ್ನು
ರಾಜರು ಮಹಾರಾಜರು ಇದನ್ನ ಪೋಷಿಸ್ಕೊಂಡು ಬಂದಿರುವಂಥದ್ದು. ಅವರೇ ಇದನ್ನ ಹಳ್ಳಿಕಾರ್ ಒಡೆಯ ಅಂತ ಇಟ್ಕೊಳ್ಳಿಲ್ಲ. ಒಡೆಯ ಅಂತನ್ನೋದು ಏನು ಬಿಂಬಿಸುತ್ತೆ ಅಂತಂತಂದ್ರೆ, ಯಜಮಾನ ನಾನೇ ಇದನ್ನ ತಳಿಯನ್ನ ನಾನೇ ಹುಟ್ಟಾಕದೆ ಅಂತನ್ನುವಂಥ ಒಂದು ಇದು ಬಿಂಬಿಸುತ್ತೆ ಇದು ಒಡೆಯ ಅಂತನ್ನುವಂಥ ಪದ. ಸೊ ಹಾಗಾಗಿ ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಿರುವಂಥದ್ದು. ಸಪೋಸ್ ಈಗ ಈ ವ್ಯಕ್ತಿ ಯಾವಾಗ ಬಂದಿದ್ದಾನೆ ಅಂತ ನಮ್ಗೆ ಗೊತ್ತಿದೆ, ಇವನ ಇತಿಹಾಸ ಏನು ಅಂತ ನಮ್ಗೆ ಗೊತ್ತು. ಈಗ ಅವನು 29 ವರ್ಷ ಅಂತ ಹೇಳ್ತಾನೆ, 7-8 ವರ್ಷದಿಂದ ಬಂದಿರುವಂಥದ್ದು. ಇದನ್ನ ಗೂಗಲಲ್ಲೆಲ್ಲ ಹಾಕಿರೋದ್ರಿಂದ ವರ್ಲ್ಡ್ ವೈಡ್ ನೋಡ್ತಾ ಇರುತ್ತೆ. ಅವರು ಸಮೂಹ ಮಾಧ್ಯಮವನ್ನು ತುಂಬಾ ಚೆನ್ನಾಗಿ ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೇನೆ. ಈ ಹಳ್ಳಿಕಾರ ಅಂತ ಅನ್ನುವಂಥ ಹೆಸರು. ಹೌದು, ಕಾನೂನು ಹೋರಾಟಕ್ಕೆ ಹೊರಟಿದೀವಿ. ನಾನು ಕೊಟ್ಟಿರುವಂತ ನೋಟಿಸು ಎರಡನ್ನೂ ಕೂಡ ನಾನು ಇಲ್ಲಿ ತಂದಿದ್ದೀನಿ. ರಿಪ್ಲೈ ಏನ್ ಬರುತ್ತೆ ಅದನ್ನ ನೋಡ್ಕೊಂಡು ನಾವು ಇದನ್ನ ಮುಂದುವರಿತೀವಿ ಸರ್. ಯಾವ ರೀತಿಯಲ್ಲಿ ಕೋರ್ಟ್ಗೆ ಹೋಗ್ತೀವಿ. ನನ್ನ ಹತ್ರ ಹಳ್ಳಿಕಾರ ಇತಿಹಾಸದ ದಾಖಲೆ ಇದೆ, ಹಳ್ಳಿಕಾರ ಜನಾಂಗದವ್ರದ್ದು ದಾಖಲೆ ಇದೆ, ಅದಕ್ಕೆ ಶಾಸನ ಇದೆ. ಅದೆಲ್ಲ ಕೂಡ ನಮ್ಮ ಹತ್ರ ದಾಖಲಾತಿಗಳಿದಾವೆ. ಆ ದಾಖಲಾತಿಗಳನ್ನ ಇಟ್ಕೊಂಡು ಇವ್ರು ಇದನ್ನ ಏನ್ ಮಾಡಿದಾರೆ, ಹಳ್ಳಿಕಾರ ಜನಾಂಗದವರು ನೇರ ಮಾನನಷ್ಟ ಮೊಕದ್ದಮೆನೆ ಹಾಕ್ಬೋದು, ಜಾತಿ ನಿಂದನೆ ಕೇಸ್ ಕೂಡ ಹಾಕ್ಬೋದು. ಸೊ ಅದು ಮುಂದಿನ ದಿನಗಳಲ್ಲಿ ಹಳ್ಳಿಕಾರ ಜನಾಂಗದವರು ಕೂಡ ಇದನ್ನ ಲೀಗಲ್ ಆಗಿ ಮುಂದುವರಿತೀವಿ ಅಂತ ಒಂದು ವಿಷಯ ಹೇಳಿದ್ದಾರೆ. ಸೊ ನಾನು ಯಾರು ಪಾರಂಪರಿಕವಾಗಿ ಸಾಕ್ತಾ ಇದ್ದಾರೋ ಅವರ ಪರವಾಗಿ ನಾನು ಇದನ್ನ ಕೊಡ್ತಾ ಇದ್ದೀನಿ ಸರ್. ಇದನ್ನ ನಾನು ಅವ್ರ ಗಮನಕ್ಕೆ ಬಂದಿದೆ. ಅವರು ಕೂಡ ಕಾನೂನಾತ್ಮಕವಾಗಿ ಮುಂದೆ ಮುಂದುವರಿತಾರೆ ಅಂತ ವಿಷಯನ ಹೇಳ್ತೀನಿ.